ಸ್ನೇಹಿತರೆ, ಮೊನ್ನೆ ನೋಡಿದ್ರಲ್ಲ, ಒಂದು ಸೆಕ್ಯೂರಿಟಿ ಗಾರ್ಡು ಪ್ರೆಸ್ಟೀಜ್ ಲೇಕ್ ಸೈಡ್ ಹೆಬಿಟೇಟ್ ಹತ್ರ ಏನು ಅಂದಿರ್ತಾರೆ ಗಾರ್ಡ್ ಅಂದರೆ 70-80% ನಾವೇ ಇರ್ತೀವಿ, ನಮ್ಮಿಂದ ನೀವು ಬದುಕ್ತಾ ಇರ್ತೀರಿ ಅಂದಿರ್ತಾರೆ. ಆ ವ್ಯಕ್ತಿ ಹೆಸರು ಏನು? ಟೊಲ್ಲು. ಸಂಸ್ಥೆ ಬಂದು ಸ್ಟಾಲ್ವಾರ್ಟ್ ಅಂತ. ಅವರು ಮೇಲಾಧಿಕಾರಿಗಳು, ಇವರಿಬ್ಬರು ಮೇಲಾಧಿಕಾರಿಗಳಾಗಿರ್ತಾರೆ. ಕಾನೂನುಬದ್ಧವಾಗಿ ಹೋಗಿ ಅಂತ ಇಲ್ಲಿರೋ ನಮ್ಗೆ ಹೇಳಿರೋದ್ರಿಂದ ಇಷ್ಟು ದಿನ ತಡೆದಿರ್ತೀವಿ, ಇವ್ರನ್ನ ಕೆಲಸದಿಂದ ತೆಗೆದಿದ್ದೀವಿ, ಆ್ಯಕ್ಷನ್ ತೊಗೊಂಡಿದ್ದೀವಿ ಅಂತಾರೆ. ಎಲ್ಲ ಕಡೆ ಕ್ಷಮಾಪಣೆಯಲ್ಲೇ ಮುಗಿಯೋದಿಲ್ಲ, ಕಾರಣ ಬೇಕಾಗುತ್ತೆ. ಇನ್ನೊಂದು ಮುಖ್ಯವಾಗಿ, ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ. ಇವನು ಇವಾಗ ಹೇಳ್ತಾನೆ, ಹಿಂದಿನಲ್ಲೇ ಹೇಳ್ತಾನೆ, ಎಲ್ಲ ಹಿಂದಿಯವರು ಕೇಳಿಸ್ಕೊಳ್ಳಿ, ಹಿಂದಿ ಹಮಾರ ರಾಷ್ಟ್ರ ಭಾಷೆ ನಹಿಯೇ, ಹಿಂದಿ ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ. ತುಮ್ ಬೋಲೋ ಯಾವ ಕಾರಣ ಕೇಳಿ ಇವ್ರು ಏನು ಹೇಳ್ತಾರೆ, ಹಿಂದಿ ಮೇ ಬೋಲೋ. कुछ दिन वो इधर मेहमान आया था, ड्राइवर आया था, पता नहीं है। हम लोग उसको पूछा, वो हम लोगों से पहले उसको हम लोग प्लेट नंबर पूछा, मोबाइल नंबर पूछा, हम लोगों को नहीं बताया। ಅದು ಬೇಡಪ್ಪ, ಕಾರಣ ಹೇಳು. ಅನ್ನೋದು ಕಾರಣ ನನಗೆ ಹೇಳ್ದಲ್ಲ, ನಮ್ಮ ಹಿಂದಿಯಿಂದ ಬದುಕ್ತಾ ಇದ್ದಾರೆ ಅಂತ ಹೇಳ್ದಲ್ಲಪ್ಪ, ಕಾರಣ ಹೇಳ್ದೆ ಅಲ್ಲ, ಪದ ಬಳಕೆ ಹೇಳೋದಕ್ಕೆ ಅದನ್ನ ಹೇಳು. वो बोलने के लिए बाय मिस्टेक आपने वो बोल दिया था ना। नहीं, वो इसीलिए मेरे को आया, वो मेरे से गाली दे रहा था। गाली देने के बाद मेरा भी थोड़ा ये दिमाग में तोड़ गया, इसीलिए मेरे गलती से मेरा निकल गया। ಬ್ರದರ್, ಅದಲ್ಲಪ್ಪ ಕಾರಣ. जो हम लोग इधर बोलने के ಹಾಗೆ ಹೇಳ್ದಲ್ಲ, ಕಾರಣ 70-80% ಹಿಂದಿಯವರೇ ಇದ್ದೀವಿ, ನಮ್ಮಿಂದ ಬದುಕ್ತಾ ಇದ್ದೀವಿ ಅಂತಲ್ಲ, ಅದನ್ನ ಹೇಳು. नहीं, मैं उसको ये बोलने वाला था, लेकिन गलती से मेरे को जो बेंगलुरु का निकल गया। मैं उसको PLS का प्रेस्टीज लेक साइड हैबिटेट में 70-80% हिंदी काम करता था, और लड़का लोग नया नया आया है, उसको मैं वही समझा रहा था, लेकिन वही बात वो हम लोग से समझा नहीं है। बाद में वो हम लोग का ऊपर वो क्या कहता है, गाली गलाज करने के लिए लगा, तो हम लोग का गलती से मेरा मुख से निकल गया। ಸ್ನೇಹಿತರೆ, ವಿಷಯ ಏನು ಅಂದರೆ, ಇಲ್ಲಿ ವಾತಾವರಣ ಆದರೆ ಆ ರೀತಿ ಸೃಷ್ಟಿಯಾಗಿ ಹೋಗಿದೆ. ಕೆಲಸ ಮಾಡೋ ಜಾಗದಲ್ಲಿ 70-80% ಹಿಂದಿಯವರೇ ಇದ್ದಾರೆ. ಆ ಒಂದು ಇದು ಉದ್ದೇಶದಿಂದ ಹೇಳಿದ್ದಾನೆ ಅಂತ ಅವ್ನು ಹೇಳ್ತಾ ಇರೋದು. ಎಲ್ಲೇ ಈ ಥರ ಆದರೂ ಕಾರಣ ತಿಳ್ಕೊಳ್ಳಿ. ಕ್ಷಮಾಪಣೆ ಸಣ್ಣ ಮಕ್ಕಳು ಕೇಳ್ತಾರೆ, ದೊಡ್ಡವರು ಕೇಳ್ತಾರೆ. ಅಲ್ಲ, ನಾವಿದನ್ನು ಕ್ಷಮಿಸಲ್ಲ. ಇವ್ರ ಕಡೆಯಿಂದ ಒಂದು ವಾರ್ನಿಂಗ್ ಲೆಟರ್ ತೊಗೊಂಡು ಠಾಣೆಗೆ ಕೂಡ ಅದನ್ನು ತಲುಪಿಸ್ತೀವಿ. ಅದೇನಿದೆ ಮಿಕ್ಕಿದ್ದು ಆಮೇಲೆ ಕಾನೂನು ರೀತಿ ನಾವು ಇದನ್ನು ಮಾಡ್ಕೋತೀವಿ. ಬನ್ನಿ, ಇಲ್ಲ ಇಲ್ಲಿ 4 ಜನ ನೋಡಿ, ಮೇಲಧಿಕಾರಿಗೂ ಊರಾಗಿರ್ತಾರೆ. ಏನು ಮಾಡಪ್ಪ.